ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾಗಿರುವಂತಹ ಪವಿತ್ರ ಗೌಡ, ದರ್ಶನ್ ಮತ್ತು ಅವರ ಗ್ಯಾಂಗ್ ಏನಿದೆ ಅವರ ಬೇಲ್ ಅರ್ಜಿ ಇವತ್ತು ನಡೀತಾ ಇದೆ. ಜಾಮೀನು ಅರ್ಜಿ ವಿಚಾರಣೆ ಇವತ್ತು ನಡೀತಾ ಇರೋದು. ಸೊ ಕೆಲವೇ ಕ್ಷಣಗಳಲ್ಲಿ ಬೇಲ್ ಭವಿಷ್ಯ ಕೂಡ ಗೊತ್ತಾಗುತ್ತೆ ಅಂತಿದ್ದಾರೆ. ಇವತ್ತು ವಾದ ಪ್ರತಿವಾದಗಳು ನಡೀತಾ ಇದೆ. ಬೇಲ್ಗೆ ದರ್ಶನ್ ಮತ್ತು ಪವಿತ್ರ ಸೇರಿ ಒಟ್ಟು 6 ಆರೋಪಿಗಳು ಸಲ್ಲಿಕೆಯನ್ನು ಮಾಡಿಕೊಂಡಿರೋದು. ಈಗಾಗಲೇ ದರ್ಶನ್ ಅವರಿಗೆ ಅನಾರೋಗ್ಯದಿಂದಾಗಿ ಮೆಡಿಕಲ್ ಜಾಮೀನು ಸಿಕ್ಕಿದೆ 6 ವಾರ. ಅದರಲ್ಲಿ ಈಗಾಗಲೇ 3-4 ವಾರ ಕಳೆದು ಹೋಗಿದೆ, ಇನ್ನೆರಡು ವಾರ ಬಾಕಿ ಉಳ್ಕೊಂಡಿರೋದು. ಹೈಕೋರ್ಟ್ನ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ವಿಚಾರಣೆ ನಡೀತಾ ಇರೋದು. ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದವನ್ನು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ವಾದವನ್ನು ಮಂಡಿಸಿದರು. ಮಧ್ಯಾಹ್ನ 1:30 ಕೂಡ ವಾದ ಆಯಿತು. ಅದಾದ ನಂತರ ಅದನ್ನು 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಿಕೆಯನ್ನು ಮಾಡಿದರು. ಆ ಕಡೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ಎಲ್ಲ ಆರೋಪಿಗಳ ವಕೀಲರು ವಾದವನ್ನು ಮಂಡಿಸಿದ ನಂತರ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ವಾದವನ್ನು ಮಂಡಿಸ್ತಾರೆ ಅಂತೇಳಿ. ಇಲ್ಲದೇ ಇದ್ರೆ ದರ್ಶನ್ ಪರ ಸಿ.ವಿ. ನಾಗೇಶ್ ಅವರು ವಾದ ಮಂಡಿಸಿದ ನಂತರ ಅದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಮಂಡಿಸಲಿದ್ದಾರೆ. ಎರಡೂ ರೀತಿಯಲ್ಲೂ ಕೂಡ ಸಾಧ್ಯತೆ ಇದೆ. ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನು ಕೂಡ ತನಿಖಾಧಿಕಾರಿ ಚಂದನ್ ಅವರು ಸಲ್ಲಿಸಿದ್ದಾರೆ. ಅದು 1000 ಪುಟಗಳದ್ದೇನೋ ಇದೆ ಅಂತಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಅವರು ಆ ಸ್ಪಾಟ್ ಅಲ್ಲಿ ಇದ್ರು ಅನ್ನೋದಕ್ಕೆ ಫೋಟೋ ಸಾಕ್ಷ್ಯವನ್ನು ಕೂಡ ಅದರಲ್ಲಿ ಉಲ್ಲೇಖ ಇದೆ. ರೆಗ್ಯುಲರ್ ಬೇಲ್ಗಾಗಿ ಈಗ ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿರುವಂತಹ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ವಾದವನ್ನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಾದ ಮಂಡಿಸಿದರು. ಪವಿತ್ರ ಗೌಡಗೆ ಫೆಬ್ರವರಿಯಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ. ಗೌತಮ್ ಹೆಸರಲ್ಲಿ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದ ಅನ್ನೋದನ್ನ ಹೇಳಿದ್ದಾರೆ. ಹೆಣ್ಣಿನ ಮೇಲೆ ಕಿಂಚಿತ್ತೂ ಕೂಡ ಗೌರವ ಇಲ್ಲದಂತೆ ಮೆಸೇಜ್ ಅನ್ನ ಮಾಡಿದ್ದು ಈ ರೇಣುಕಾಸ್ವಾಮಿ ಗೌತಮ್ ಅನ್ನೋ ಹೆಸರಿನಲ್ಲಿ. ರೇಣುಕಾಸ್ವಾಮಿಯ ಮೆಸೇಜ್ಗಳನ್ನು ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದಾರೆ. ಆ ಮೆಸೇಜ್ ಫೋಟೋಗಳನ್ನು ಸಾರ್ವಜನಿಕವಾಗಿ ತೋರಿಸಲು ಆಗಲ್ಲ. ಪವಿತ್ರ ಗೌಡಳನ್ನ ರೇಣುಕಾಸ್ವಾಮಿ ಮಂಚಕ್ಕೆ ಕರೆದಿದ್ದಾನೆ ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ. ಕರೆಕ್ಟ್, ಹಾಗಂತ ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗ್ಬಿಟ್ರೆ ಅನ್ನೋ ಅಬ್ಜೆಕ್ಷನ್ ಬರುತ್ತೆ. ಕಾರಣ ಕಾನೂನು ಅದಕ್ಕೆ ತಕ್ಕಂತೆ ಕ್ರಮ ಇದ್ದೇ ಇರುತ್ತೆ. ಇಷ್ಟೆಲ್ಲ ಮೆಸೇಜ್ ಮಾಡಿದಾಗ ಯಾಕೆ ಕಂಪ್ಲೇಂಟನ್ನು ಕೊಡಲಿಲ್ಲ? ಅಗೇನ್ ಅಲ್ಲೊಂದು ಕೌಂಟರ್ ಕ್ವಶನ್ ಬಂದೇ ಬರುತ್ತೆ. ಯಾಕೆ ಕಂಪ್ಲೇಂಟನ್ನು ಕೊಡಲಿಲ್ಲ? ಪೊಲೀಸರಿಗೆ ಯಾಕೆ ಹೇಳಲಿಲ್ಲ? ಪೊಲೀಸರು ಅವ್ನು ಕರೆದು ಏನಾದರೂ ವಿಚಾರಣೆ ಮಾಡಿದ್ರ, ವಾರ್ನ್ ಮಾಡಿದ್ರ? ಇಂಥ ಪ್ರಕರಣಗಳು ಕೇವಲ ಇದೊಂದಲ್ಲ, ಹಲವು ಪ್ರಕರಣಗಳಿದೆ. ಆ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಳ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ತಪ್ಪೊಪ್ಪಿಗೆಯನ್ನು ಬರೆಸ್ಕೊಳ್ಬೇಕಾಗತ್ತೆ. ಅವನಿಗೊಂದು ವಾರ್ನ್ ಮಾಡಬೇಕಾಗತ್ತೆ. ಅವೆಲ್ಲವೂ ಕೂಡ ನಡೆಯುತ್ತೆ. ಅದಾದರೂ ಕೂಡ ಹಾಗೆ ಮಾಡ್ತಾ ಇದ್ದಾನೆ ಅಂತಂದಾಗ ಪೊಲೀಸರು ಅವನ ಮೇಲೆ ಏನು ಕ್ರಮ ತಗೊಳ್ತಾರೆ ಕಾನೂನಾತ್ಮಕವಾಗಿ. ಎಲ್ಲರೂ ಹೀಗೆ ಮೆಸೇಜ್ ಮಾಡ್ತಾರನ್ನೆಲ್ಲ ಕೊಲೆ ಮಾಡೋಕ್ಕೆ ಶುರು ಮಾಡಿಬಿಟ್ರೆ ಎಲ್ಲಿಗೆ